ಗೊತ್ತಿಲ್ಲ. ಆದರೆ ನಮ್ಮ ಯೋಜನೆ ಮಾತ್ರ ಇಲ್ಲಿ ಬೃಹದಾಕಾರವಾಗಿ ಇಟ್ಕೊಂಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಏನು 21 ನ್ಯೂನ್ಯತೆಗಳಿದೆ ಮನುಷ್ಯನ ಒಂದು ಇದರಲ್ಲಿ. ಈಗ ಸರ್ಕಾರ ನಿರ್ಧಾರ ಮಾಡಿರ್ತಕ್ಕಂಥ 21 ನ್ಯೂನ್ಯತೆಗಳು, ಆ ಎಲ್ಲ ನ್ಯೂನ್ಯತೆಗಳಿಗೂ ಇಲ್ಲಿ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡಿದ್ದು ನಮ್ಮ ಅಂತರಗಂಗಾ ವಿದ್ಯಾಸಂಸ್ಥೆ ಆ ಒಂದು ಜಾಗವನ್ನು ನಮ್ಮ RRHCF ರಾಘವೇಂದ್ರ ರೂರಲ್ ಹೆಲ್ತ್ ಕೇರ್ ಫೌಂಡೇಶನ್ ಅವರಿಗೆ ಅವರ ಸಹಯೋಗದಲ್ಲಿ ಅವರ ಸಹಕಾರದಲ್ಲಿ ನಾವು ಆ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಅವರು ಪೂರ್ಣ ಜವಾಬ್ದಾರಿಯನ್ನು ನಮ್ಮ RRHCF ಅವರು ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ವಹಿಸ್ಕೊಂಡಿದ್ದಾರೆ. ಅವರು ಇವತ್ತು ನಿರ್ಮಾಣ ಒಂದು ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ, ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಡಿಸೇಬಿಲಿಟಿಗೂ ಮತ್ತು ಏನು ಶುಗರ್ ಪೇಷಂಟ್ಸ್ಗೆ ಆಗಿರ್ತಕ್ಕಂಥ ನ್ಯೂನ್ಯತೆಗಳು ಅದನ್ನು ನಿವಾರಿಸುವಂಥ ಒಂದು ಕೆಲಸ, ಅದಕ್ಕೆ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಅಂತ, ಕಣ್ಣಿಗೆ ತೊಂದರೆ ಆಗಿರ್ತಕ್ಕಂಥವರು ಕ್ಯಾಟ್ರಿಕ್ ಸರ್ಜರೀಸ್ ಮಾಡಬೇಕಾಗಿರೋ ಅದಕ್ಕೆ ಫ್ರೀಯಾಗಿ ಮಾಡೋವಂಥ ಒಂದು ಕೆಲಸವನ್ನು ನಾವು ಯೋಜನೆಯನ್ನು ಅಂದ್ಕೊಂಡಿದ್ದೀವಿ. ಹೀಗೆ ಹಲವಾರು ಕಾಯಿಲೆಗಳಿಗೆ ನಮ್ಮ ಡಿಸೇಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಇದಕ್ಕೆ ನಮ್ಮ ಅಂತರಗಂಗಾ ಹಾಸ್ಪಿಟ್ಲಲ್ಲಿ ಫ್ರೀ ಟ್ರೀಟ್ಮೆಂಟ್ನ ಕೊಟ್ಟು ಈ ಒಂದು ಸಂಸ್ಥೆಯ ಅದೇ ನಾನು ಆವಾಗಲೇ ಹೇಳ್ದಂಗೆ ಹೆಮ್ಮರವಾಗಿ ಬೆಳೆಯೋದಕ್ಕೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಅದು ಕೂಡ ಆ ಯೋಜನೆಯಲ್ಲಿ ನಮ್ಮ ಈ ಒಂದು ಆಸ್ಪತ್ರೆ ನಿರ್ಮಾಣ ಕೂಡ ಒಂದು ದೊಡ್ಡ ಯೋಜನೆ ಆಗಿದೆ.